ಹಳ್ಳಿಯ ಒಂದು ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದ ರಮೇಶ್ ಎಂಬ ಹುಡುಗನಿಗೆ ದೊಡ್ಡ ಕನಸುಗಳಿದ್ದವು. ಅವನ ಕುಟುಂಬ ಬಡವಾಗಿತ್ತು, ಆದರೆ ಅವನ ಹೃದಯದಲ್ಲಿ ಆತ್ಮವಿಶ್ವಾಸ ತುಂಬಿತ್ತು. ಪ್ರತಿದಿನ ಶಾಲೆಗೆ ಹೋಗುವ ಮೊದಲು ಅವನು ತನ್ನ ತಾಯಿಗೆ ಸಹಾಯ ಮಾಡುತ್ತಿದ್ದನು. ರಮೇಶ್ಗೆ ಓದಿನ ಮೇಲೆ ತುಂಬಾ ಆಸಕ್ತಿ. ಆದರೆ ಪುಸ್ತಕಗಳನ್ನು ಕೊಳ್ಳಲು ಹಣ ಇರಲಿಲ್ಲ. ಆದರೂ ಅವನು ಸ್ನೇಹಿತರ ಪುಸ್ತಕಗಳನ್ನು ತೆಗೆದುಕೊಂಡು ರಾತ್ರಿ ಹೊತ್ತು ಓದುತ್ತಿದ್ದನು. ಕೆಲವೊಮ್ಮೆ ವಿದ್ಯುತ್ ಇಲ್ಲದಿದ್ದಾಗ ದೀಪದ ಬೆಳಕಿನಲ್ಲಿ ಓದುತ್ತಿದ್ದನು. ಒಂದು ದಿನ ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನ ನಡೆಯಿತು. ರಮೇಶ್ ತನ್ನ ಕೈಯಲ್ಲಿ ಮಾಡಿದ ಸಣ್ಣ ಯಂತ್ರವನ್ನು ಪ್ರದರ್ಶಿಸಿದನು. ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಶಿಕ್ಷಕರು ಅವನ ಪರಿಶ್ರಮವನ್ನು ಮೆಚ್ಚಿದರು. ಕೊನೆಗೆ ರಮೇಶ್ಗೆ ಮೊದಲ ಬಹುಮಾನ ಸಿಕ್ಕಿತು. ಆ ದಿನ ಅವನ ಜೀವನದಲ್ಲಿ ಹೊಸ ಸಾಧನೆಯ ದಿನವಾಗಿತ್ತು. ಅವನು ತಿಳಿದುಕೊಂಡದ್ದು, ಪರಿಶ್ರಮ ಮತ್ತು ನಂಬಿಕೆ ಇದ್ದರೆ ಏನೂ ಅಸಾಧ್ಯವಲ್ಲ. ಕಷ್ಟಪಟ್ಟರೆ ಯಶಸ್ಸು ನಮ್ಮ ಕೈ ಸೇರಲಿದೆ.